ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಪಡ್ಕೋತಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ನಿನ್ನೆನೆ 7:30 ವೇಳೆಗೆ ವಶಕ್ಕೆ ಪಡ್ಕೊಂಡ್ರು. ಅದಾದ ನಂತರ ಹಾಸನದಿಂದ ಈಗ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಅವರನ್ನು ಕರೆತರಲಾಗ್ತಾ ಇದೆ. ಸುಮಾರು 20 ಗಂಟೆಗಳ ವಿಚಾರಣೆಯ ಬಳಿಕ ಬೆಂಗಳೂರಿನತ್ತ ಬಂಧಿತ ಸೂರಜ್ 20 ಗಂಟೆಗಳು ಹಾಸನ ಪೊಲೀಸ್ ಸ್ಟೇಷನ್ನಲ್ಲೇ 20 ಗಂಟೆಗಳು ಆತನನ್ನು ವಿಚಾರಣೆ ಮಾಡಲಾಗಿದೆ. ಸದ್ಯಕ್ಕೆ ಇವಾಗ ವೈಟ್ ಸ್ಕಾರ್ಪಿಯೋ ಕಾರ್ ತಾವೇನು ಗಮನಿಸ್ತಾ ಇದ್ದೀರಲ್ಲ, ಅದರಲ್ಲಿ ಸೂರಜ್ ಅವರನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಡ್ಜ್ ಮುಂದೆ ಸೂರಜ್ ಅವರನ್ನು ಹಾಜರುಪಡಿಸ್ತಾರೆ. ಜಡ್ಜ್ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ. ಸಹಜವಾದ ಪ್ರಕ್ರಿಯೆ. ನಾವು ದರ್ಶನ್ ಕೇಸಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನೋಡಿದ್ವಲ್ಲ, ಅದೇ ರೀತಿಯೇ ಫಾರ್ಮ್ಯಾಲಿಟಿ ಇರ್ತಕ್ಕಂಥದ್ದು, ಅದೇ ರೀತಿಯಲ್ಲೇ ನಡ್ಕೋಬೇಕು. ಯಾಕೆ ಬೆಂಗಳೂರು ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ, ಜನಪ್ರತಿನಿಧಿ ಆಗಿರೋದ್ರಿಂದ ಆತ MLC ವಿಧಾನ ಪರಿಷತ್ ಸದಸ್ಯ. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಕಸ್ಟಡಿಗೆ ಪಡಿಬೇಕಾಗುತ್ತೆ. ಹಾಗಾಗಿ ಈಗ ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಮುಂದೆ ಅವರ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ಹಾಜರುಪಡಿಸ್ತಾರೆ. ಯಾಕೆಂದರೆ ಇವತ್ತು ಭಾನುವಾರ ಕೋರ್ಟ್ ಕಲಾಪಗಳಿರಲ್ಲ. ಹಾಗಾಗಿ ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕರ್ಕೋತಾರೆ. ಕಸ್ಟಡಿಗೆ ಕರ್ಕೊಂಡು ಈಗಾಗಲೇ ಪ್ರಕರಣ CIDಗೆ ಕೂಡ ವರ್ಗಾವಣೆ ಆಗಿರೋದ್ರಿಂದ ವಿಚಾರಣೆಯನ್ನು ಇಲ್ಲೇ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಎಲ್ಲ ಕೇಸ್ಗಳಲ್ಲಿ ನಾವು ನೋಡಿದ ಹಾಗೆ ಸೂರಜ್ ಅವರನ್ನು ಕೂಡ ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಂತರ ವಶಕ್ಕೆ ಪಡ್ಕೋತಾರೆ, ಪೊಲೀಸ್ ಕಸ್ಟಡಿಗೆ ಪಡ್ಕೋತಾರೆ. ಫೈನ್. ಬಟ್ ಈಗ ವಿಚಾರಣೆ ಹಾಸನದಲ್ಲಾಗುತ್ತಾ, ಹೊಳೆ ನರಸೀಪುರದಲ್ಲಾಗುತ್ತಾ, ಬೆಂಗಳೂರಿನಲ್ಲಾಗುತ್ತಾ? ಯಾಕೆಂದರೆ ಪ್ರಕರಣ CIDಗೆ ವರ್ಗಾವಣೆ ಆಗಿರೋದ್ರಿಂದ ಮುಂದೆ ಏನು ಅಂತ? ಅರವಿಂದ್, ಈಗಾಗಲೇ ರಾಜ್ಯ ಸರ್ಕಾರ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿ ಆದೇಶ ಆಗಿರುವಂಥದ್ದು. ಆದರೆ ಇನ್ನು ಕೇಸ್ ಫೈಲ್ ಕೂಡ ಅಧಿಕೃತವಾಗಿ ಅಧಿಕಾರಿಗಳ ಕೈ ಸೇರಬೇಕಾಗುತ್ತೆ. ಕೈ ಸೇರಿದ ನಂತರದಲ್ಲಿ ಇವತ್ತು 6 ಗಂಟೆಗೆ ಅಂದರೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಜುಡಿಷಿಯಲ್ ಬ್ಲಾಕ್ನಲ್ಲಿರುವಂಥ ನ್ಯಾಯಾಧೀಶರ ಮನೆಗೆ ಇವತ್ತು ಸೂರಜ್ ರೇವಣ್ಣ ಹಾಜರುಪಡಿಸುವಂಥದ್ದು. ಅಲ್ಲಿ ಹಾಜರುಪಡಿಸಿದ ನಂತರದಲ್ಲಿ CID ಅಧಿಕಾರಿಗಳು ಆತನನ್ನು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಈಗಷ್ಟೇ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು, FIR ಆಗಿರುವಂಥದ್ದು. ಇದನ್ನೂ ಕೂಡ ಪ್ರಕರಣ ತನಿಖೆ ಮಾಡಬೇಕಾಗಿದೆ. ಹಾಗಾಗಿ ಅವರನ್ನು ಬಹುತೇಕ ಇವತ್ತು ಕಸ್ಟಡಿಗೆ ಪಡೆಯುವಂಥದ್ದು. ಪಡೆದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಹಾಸನ ಏನು ಹೊಳೆ ನರಸೀಪುರ ಪೊಲೀಸರು ನಿನ್ನೆ ಏನು ವಿಚಾರಣೆ ಮಾಡಿದ್ದಾರೆ, ಆ ಅಂಕಿಅಂಶ ಸಮೇತ ಕೇಸ್ ಫೈಲ್ ಪಡೆದ ನಂತರದಲ್ಲಿ ಇವರು ತನಿಖೆ ಶುರು ಮಾಡ್ತಾರೆ. ತನಿಖೆ ಶುರು ಮಾಡಿದ ನಂತರದಲ್ಲಿ ಹೊಳೆ ನರಸೀಪುರದ ತೋಟದ ಮನೆ ಏನು ಕೃತ್ಯ ಎಸಗಿದೆ ಅಂತ ಏನು ಆರೋಪ ಕೇಳಿ ಬರ್ತಾ ಇದೆ, ಆ ಜಾಗದಲ್ಲಿ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆ ಮಾಡುವಂಥದ್ದು, ಅಲ್ಲಿಂದ ಸ್ಥಳ ಮಜರು ಮಾಡುವಂಥದ್ದು, ಆ ಪ್ರಕ್ರಿಯೆ ನಂತರದಲ್ಲಿ ಶುರುವಾಗುವಂಥದ್ದು. ಹಾಗಾಗಿ ಬಹುತೇಕ ಇವತ್ತು 7 ಗಂಟೆ ಸುಮಾರಿಗೆ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಬರ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಇಲ್ಲಿ ಬೇಕಾದಂಥ ಭದ್ರತೆ ಮಾಡ್ಕೊಂಡಿರುವಂಥದ್ದು. ಒಂದು 6 ಗಂಟೆಯಿಂದ 6:30 ಸುಮಾರಿಗೆ ಇಲ್ಲಿಗೆ ಬಂದರೆ ಆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಕೇಸ್ ಸಂಬಂಧಪಟ್ಟಾಗಿ ನೀಡುವ ಒಂದು ಡೀಟೇಲ್ಸ್ ನೀಡಿದ ನಂತರದಲ್ಲಿ ಅವರನ್ನು ಕಸ್ಟಡಿಗೆ ಪಡೆಯುವಂಥದ್ದು. ಕಸ್ಟಡಿಗೆ ಪಡೆದ ನಂತರದಲ್ಲಿ ಬಹುತೇಕ CIDನೇ ಇನ್ವೆಸ್ಟಿಗೇಷನ್ ಮೊದಲಿಂದಲೂ ಕೂಡ ಅವರು ಕೂಡ ಶುರು ಮಾಡ್ತಾರೆ. ಶುರು ಮಾಡಿದ ನಂತರದಲ್ಲಿ ಇಲ್ಲಿ ತನಿಖೆ ಆದರೂ ಕೂಡ ಏನು ಸ್ಥಳ ಮಾಜರಾಗಿರ್ಬೋದು, ಬೇರೆ ಬೇರೆ ವಿಚಾರಣೆಗಳಿಗೆ ಹಾಸನ ಹೊಳೆ ನರಸೀಪುರಕ್ಕೂ ಹೋಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರವಿಂದ್. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಈಗಾಗಲೇ ಸಾಲು ಇಂಥ ಪ್ರಕರಣಗಳನ್ನು ನಾವು ನೋಡಿರೋದ್ರಿಂದ ಪೊಲೀಸರು ಮುಂದೇನು ಮಾಡಬಹುದು, ಯಾವ ರೀತಿ ಪ್ರೊಸೀಡಿಂಗ್ಸ್ ಇರುತ್ತೆ, ಇವೆಲ್ಲವೂ ಕೂಡ ಗೊತ್ತಾಗಿರೋದ್ರಿಂದ ಬಹಳ ಸುಲಭವಾಗಿ ಈಗ ಅವ್ರನ್ನ ಜನಪ್ರತಿನಿಧಿಗಳ ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೋತಾರೆ. ಮತ್ತು ಅಧಿಕೃತವಾಗಿ CIDಗೆ ಅದು ಕೇಸ್ ಫೈಲ್ ಎಲ್ಲ ಹ್ಯಾಂಡ್ ಓವರ್ ಆಗಬೇಕು. ಆ ನಂತರ ವಿಚಾರಣೆ ಎಲ್ಲವೂ ಕೂಡ ನಡೆಯುತ್ತೆ.